ದೂರವಿದ್ದಷ್ಟು ಪ್ರೀತಿ ಜಾಸ್ತಿ, ಆದರೆ ಪ್ರೀತಿಯೇ ದೂರವಾದರೆ? ಕಾವ್ಯ ಮುಗ್ಧ ಮನಸ್ಸಿನ ಮುದ್ದು ಹುಡುಗಿ. ವಿದ್ಯಾಭ್ಯಾಸ ಮುಗಿಸಿ ಅಪ್ಪ ತೋರಿಸಿದವರನಿಗೆ ಕೊರಳೊಡ್ಡಿದ ಯುವತಿ. ಶ್ರೀಮಂತಿಗೆ ಇರದಿದ್ದರೂ ನೆಮ್ಮದಿಯ ಜೀವನ ನಡೆದರೆ ಸಾಕು ಎಂದು ನಂಬಿದವಳು. ಮದುವೆಯಾಗಿ 1 ತಿಂಗಳು ಸಂಬಂಧಿಕರನ್ನು ಸಂದರ್ಶಿಸುವುದರಲ್ಲೇ ಕಳೆದಿತ್ತು. ಗಂಡ ವಿದೇಶಕ್ಕೆ ಮತ್ತೆ ಹೊರಟು ನಿಂತಾಗ ಕಾವ್ಯಳ ಮನಸ್ಸಿಗಾದ ಆಘಾತ ಅಷ್ಟಿಷ್ಟಲ್ಲ. ದಿನವಿಡೀ ರಾತ್ರಿಯಿಡೀ ಪತಿಯ ಸಾನ್ನಿಧ್ಯದಲ್ಲಿ ಕಳೆದ ಕಾವ್ಯಳಿಗೆ 2 ವರ್ಷ ಪತಿಯ ಸಾನ್ನಿಧ್ಯವಿರಲಿ, ಪತಿಯ ಮುಖವನ್ನು ಸಹ ನೋಡುವಂತಿಲ್ಲ ಎಂದು ತಿಳಿದು ದುಃಖವಾಗಿತ್ತು. ಪರ ಊರಿನ ಮೃಷ್ಟಾನ್ನಕ್ಕಿಂತ ಊರಿನ ಗಂಜಿಲೇಸು, ಊರಿನಲ್ಲೇ ಕೆಲಸ ನೋಡಿ ಎಂದು ಅದೆಷ್ಟೇ ಹೇಳಿದರೂ ಕೇಳಿಸಿಕೊಳ್ಳದೆ ಪತಿರಾಯ ವಿದೇಶಕ್ಕೆ ಹಾರಿದ್ದ. ಭಾಷೆ ಅರಿಯದ, ಪರಿಚಯವೇ ಇರದ ಜನರ ನಡುವೆ ಮೈನಾವನ್ನು ಮರಳುಗಾಡಿನಲ್ಲಿ ಬಿಟ್ಟಂತಾಗಿತ್ತು ಕಾವ್ಯಳ ಪರಿಸ್ಥಿತಿ. ಮನೆಯಲ್ಲಿ ವಯಸ್ಸಾದ ಮಾವ, ಅತ್ತೆ ಹಾಗೂ ಕಾವ್ಯ ಮೂವರೇ. ಮಾತೆ ಜೀವಾಳವಾಗಿದ್ದ ಕೂಡು ಕುಟುಂಬದ ಹುಡುಗಿಗೆ ಪತಿ ಬಿಟ್ಟು ಹೋದ 2 ದಿವಸದಲ್ಲಿ ಬದುಕು ಬರಡೆನಿಸತೊಡಗಿತ್ತು. ಮನದ ಬಯಕೆಗಳನ್ನು ಹಿರಿಯ ಜೀವಗಳೊಂದಿಗೆ ಹಂಚಿಕೊಳ್ಳಲು ಆಗುತ್ತಿರಲಿಲ್ಲ. ಅಳಿಯ ಯಾವತ್ತಿಗೂ ಮಗಳನ್ನು ಬಿಟ್ಟಿರಕೂಡದು, ಆದರೆ ಮಗನಾದವನು 2 ವರ್ಷಕ್ಕೊಮ್ಮೆ ಬಂದರೆ ಸುಮ್ಮನೆ ದುಡ್ಡು ದಂಡ, 5 ವರ್ಷಕ್ಕೊಮ್ಮೆ ಬರಬಾರದೆ ಎಂದು ಕೇಳುವ ಮನೋಭಾವದ ಅತ್ತೆಗೆ ಮನದ ಬಯಕೆ ಹೇಳುವ ಪ್ರಯತ್ನ ಮಾಡಲಿಲ್ಲ. ಒಂದು ಮೂಲೆಯಲ್ಲಿ ಮಾತನಾಡಿದರೆ ಇನ್ನೊಂದು ಮೂಲೆಗೆ ಕೇಳಿಸುವಷ್ಟು ಸಣ್ಣ ಮನೆಯಲ್ಲಿ ಪತಿಯೊಂದಿಗೆ ಫೋನ್ ಕರೆಯಲ್ಲಿ ಮನದ ಮಾತು ಬಿಚ್ಚಿಡಲು ಸಾಧ್ಯವಾಗುತ್ತಿರಲಿಲ್ಲ. ಆದಾಗ್ಯೂ ಹಾಗೂ ಹೀಗೂ ಮನಬಿಚ್ಚಿ ಉಲ್ಲಾಸದಿಂದ ಗಂಡನೊಡನೆ ಮಾತನಾಡಿದರೆ ಸರಿ ಮತ್ತೆ ಎನ್ನುವುದಷ್ಟೇ ಅವನ ಪ್ರತ್ಯುತ್ತರವಾಗಿರುತ್ತಿತ್ತು. ಜಾಸ್ತಿ ಏನಲ್ಲದಿದ್ದರೂ ಕೆಲವು ಪ್ರೀತಿಯ ಮಾತುಗಳನ್ನು ನಿರೀಕ್ಷಿಸಿರುತ್ತಿದ್ದ ಕಾವ್ಯಗೆ ಅವನ ಶುಷ್ಕ ಉತ್ತರ ಬೇಸರ ತರಿಸುತ್ತಿತ್ತು. ಮಾತಿನ ಮಲ್ಲಿಯಾದ ಕಾವ್ಯ ಕೆಲವೇ ದಿವಸಗಳಲ್ಲಿ ಮಾತು ಬಾರದ ಮೂಗಿಯಂತಾದಳು. ಅತ್ತ ಮನದ ಬಯಕೆಗಳನ್ನು ಬಿಚ್ಚಿಡಲಾಗದೆ, ಇತ್ತ ದೇಹದ ಕಾಮನೆಗಳನ್ನು ಬಚ್ಚಿಡಲಾಗದೆ ಕೊರಗುತ್ತಿದ್ದಳು ಕಾವ್ಯ. ಅತ್ತಿಗೆಯಂದಿರೆಲ್ಲ ತಮ್ಮ ಗಂಡಂದಿರೊಡನೆ ಮದುವೆ, ಮುಂಜಿ, ಸಮಾರಂಭ, ಪಾರ್ಕ್ ಎಂದು ತಿರುಗಾಡುತ್ತಿರುವಾಗ ಬೂರಿ ಬಸವಿಯಂತೆ ಒಂಟಿಯಾಗಿ ಅವರ ಹಿಂದೆ ಸುತ್ತುತ್ತಿದ್ದ ಕಾವ್ಯಳಿಗೆ ಭೂಮಿ ಬಾಯಿ ತೆರೆದು ನುಂಗಬಾರದೆ ಎನಿಸುತ್ತಿದ್ದುದು ನಿಜ. ಮನಸ್ಸಿಗೆ ಅತಿ ದುಃಖವಾಗಿ ಹೊರಗೆ ಹೋಗುವುದನ್ನು ಸಹ ನಿಲ್ಲಿಸಿದ್ದಳು. ಹೋಗುವುದಿದ್ದರೂ ತುಂಬ ಮಿತವಾಗಿ, ತಯಾರಾಗಿ, ಆದಷ್ಟು ಬೇಗ ಹಿಂತಿರುಗುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಳು. ಇಲ್ಲದಿದ್ದರೆ ನೆರೆಮನೆಯವರ ಕಂಗಳಲ್ಲಿ, ಬಾಯಿಗಳಲ್ಲಿ ಕಥೆಯಾಗುವ ಅಪಾಯವಿತ್ತು. ತನ್ನ ಪರಿಸ್ಥಿತಿಯ ನೆನೆಸಿದಾಗಲೆಲ್ಲ ಜೀವನವೇ ಬೇಡ ಎನ್ನುವಷ್ಟು ದುಃಖವಾಗುತ್ತಿತ್ತು. ಮನೆಯಲ್ಲಿ ಮುಕ್ತವಾಗಿ ಅಳುವ ಸ್ವಾತಂತ್ರ್ಯವೂ ಇರಲಿಲ್ಲ ಕಾವ್ಯಳಿಗೆ. ಮದುವೆಯಾಗಿ 3 ತಿಂಗಳಲ್ಲಿ ಖಿನ್ನತೆಯ ಹಂತ ತಲುಪಿದ್ದಳು. ಹುಡುಕಿ ಮೂದೇವಿಯನ್ನು ಮನೆ ತುಂಬಿಸಿಕೊಂಡಂತಾಯಿತು. ಇವಳು ಯಾರೊಂದಿಗೂ ಮಾತನಾಡುವುದಿಲ್ಲ ಎಂದು ನೆರೆಮನೆಯವರೊಡನೆ ಬಂದವರೊಡನೆ ಬೈಯುತ್ತಿದ್ದರು ಅತ್ತೆ. ಕೇಳಿಯೂ ಕೇಳಿಸಿಕೊಳ್ಳದವರಂತೆ ಕತ್ತೆಯಂತೆ ದುಡಿಯುತ್ತಿದ್ದಳು ಕಾವ್ಯ. ತಾಯಿಯ ನೆನಪು ಅತಿಯಾಗಿ ಆಗುತ್ತಿದ್ದರೂ ಹೋಗಿ ಬರಲು 2 ದಿನ ಬೇಕಾಗುತ್ತಿರುವುದರಿಂದ ಹೋಗಲು ಅನುಮತಿಯೂ ಸಿಕ್ಕಿರಲಿಲ್ಲ. ಮಮತೆಯಿಂದ ನೋಡಲು ತಾಯಿಯೂ ಇಲ್ಲದೆ, ಮನದ ದೇಹದ ಬಯಕೆ ತೀರಿಸಲು ಇತ್ತ ಪತಿಯೂ ಇಲ್ಲದೆ ಒಂಟಿಯಾಗಿ ಖಿನ್ನತೆಗೆ ಜಾರಿದಳು ಕಾವ್ಯ. ಹೀಗಿರುವಾಗ ಅವಳ ಬಾಳಲ್ಲಿ ಬಂದವನು ಜೀವನ್. ಅತ್ತೆ ಮಾವಂದಿರ ಆರೋಗ್ಯ ಕೈಕಟ್ಟಾಗ ಆಸ್ಪತ್ರೆ ಸೇರಿಸಲು, ಪಂಪ್ ಕೆಟ್ಟು ನಿಂತಾಗ ರಿಪೇರಿ ಮಾಡಿಸಲು
ಕರೆಂಟ್ ಬಿಲ್ ಕಟ್ಟಲು, ನೀರಿನ ಪೈಪ್ ಸರಿಪಡಿಸಲು ಬರುತ್ತಿದ್ದ. ಒಂಟಿ ಹೆಣ್ಣಾದುದರಿಂದ ಮನೆಯ ಎಲ್ಲ ರೀತಿಯ ಕೆಲಸಗಳಿಗೆ ಹೆಗಲು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅಲ್ಲಿಯೇ ಪಕ್ಕದ ಮನೆಯಲ್ಲಿದ್ದ ಜೀವನನ್ನು ಕರೆಯುತ್ತಿದ್ದಳು. ತಮ್ಮನ ಪ್ರೀತಿಯನ್ನೇ ಕಾಣದಿದ್ದ ಕಾದಂಬರಿ ಜೀವನ್ನಲ್ಲಿ ತಮ್ಮನನ್ನು ಕಂಡಿದ್ದಳು. ಕರೋನಾ ಸಂದರ್ಭದಲ್ಲಿ ಅತ್ತೆ ಮಾವಂದಿರು ಜ್ವರದಿಂದ ಆಸ್ಪತ್ರೆಯಲ್ಲಿದ್ದಾಗ ಮನೆಯನ್ನು ನೋಡಿಕೊಂಡು ಅತ್ತ ಆಸ್ಪತ್ರೆಯಲ್ಲಿನ ಜೀವಗಳನ್ನು ನೋಡಿಕೊಳ್ಳಲು ಕಾವ್ಯ ಹೆಣಗಾಡುತ್ತಿದ್ದಳು, ಹೈರಾಣಾಗಿದ್ದಳು. ಇಂತಹ ಸಂದರ್ಭದಲ್ಲಿ ಮನೆಯ ಬೆನ್ನೆಲುಬಾಗಿ ನಿಂತು ಸಂಪೂರ್ಣ ರೀತಿಯ ಸಹಾಯ ನೀಡಿದವನು ಜೀವನ್. ತನ್ನ ಸ್ವಂತ ತಮ್ಮನಿದ್ದರೂ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುವನೋ ಏನೋ ಎಂದು ಕಾವ್ಯ ಅದೆಷ್ಟು ಬಾರಿ ಅಂದುಕೊಂಡಿದ್ದಳು. ಮೈ ಸುಡುವಂತಹ ಜ್ವರ ಯಾರ ಬಳಿಯಲ್ಲಿಯೂ ಹೇಳುವಂತಿಲ್ಲ. ಹೇಳಿಕೊಳ್ಳಲು ಯಾರೂ ಇರಲಿಲ್ಲ. ನೀನು ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿ ಬೆಳಗ್ಗಿನ ತಿಂಡಿಯನ್ನು ಕೊಡಲು ಆಸ್ಪತ್ರೆಗೆ ಹೊರಟು ನಿಂತನು. ಮಧ್ಯಾಹ್ನದ ಹೊತ್ತು ಮತ್ತೆ ಬಂದ ಜೀವನ್ ಊಟ ತಂದಿದ್ದ. ಕಾವ್ಯ ಆಗ ತಾನೇ ಊಟ ಮುಗಿಸಿ ಸ್ನಾನ ಮುಗಿಸಿ ಕೂದಲು ಹರವಿ ಕುಳಿತಿದ್ದಳು. ಜೀವನ್ಗೆ ಕಾವ್ಯ ಭೂಮಿಗಿಳಿದ ಅಪ್ಸರೆಯಂತೆ ಕಂಡಳೋ ಏನೋ. ತಕ್ಷಣ ಬಳಿಗೆ ಹೋಗಿ ತುಟಿಗೆ ಮುತ್ತಿಟ್ಟ. ಇದಾವುದರ ಅರಿವಿಲ್ಲದಿದ್ದ ಕಾವ್ಯ ಒಮ್ಮೆಲೆ ದಿಗ್ಭ್ರಾಂತಗೊಂಡಳು.